ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ಥಿಯರಿ ಆಫ್ ಕಂಪ್ಯೂಟೇಷನಲ್ಲಿ ಮಾಡ್ಯೂಲ್ 2 ನೋಡ್ತಾ ಇದ್ದೀವಿ. ಮಾಡ್ಯೂಲ್ 2 ಅಲ್ಲಿ ಫಸ್ಟ್ ಟಾಪಿಕ್ ದಟ್ ಈಸ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂದರೆ ಏನು, ಫಸ್ಟ್ ಡೆಫಿನೇಷನ್ ನೋಡಿಬಿಟ್ಟು ಅದ್ರ ಮೇಲೆ ಎಕ್ಸಾಂಪಲ್ಸ್ನ ತೊಗೊಂಡು ಹೆಂಗೆ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಫೈಂಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಫಸ್ಟು ರೆಗ್ಯುಲರ್ ಎಕ್ಸ್ಪ್ರೆಷನ್ ಡೆಫಿನೇಷನ್. Regular expression is a simple expression used to describe the language accepted by the finite automata. ಅಂದರೆ ಈ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅನ್ನೋದು ಒಂದು ಸಿಂಪಲ್ ಎಕ್ಸ್ಪ್ರೆಷನ್. ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಲ್ಯಾಂಗ್ವೇಜ್ನ ಡಿಸ್ಕ್ರೈಬ್ ಮಾಡೋದಕ್ಕೆ, ವಿಚ್ ಈಸ್ ಅಕ್ಸೆಪ್ಟೆಡ್ ಬೈ ಫೈನೈಟ್ ಆಟೋಮೇಟಾ. ಓಕೆನಾ? ಇದರಲ್ಲಿ ಮೇನಾಗಿ ನಮಗೆ ಎರಡು ಆಪ್ರೇಟರ್ ತುಂಬ ಇಂಪಾರ್ಟೆಂಟ್, ದಟ್ ಈಸ್ ಸ್ಟಾರ್ ಮತ್ತು ಪ್ಲಸ್ಸು. ಸ್ಟಾರ್ ಅಂದರೆ ಏನು? ಕ್ಲೀನ್ ಕ್ಲೋಜರ್. ಸ್ಟಾರ್ನ ಏನಕ್ಕೆ ಯೂಸ್ ಮಾಡ್ತೀವಿ? 0 ಆರ್ ಮೋರ್ ನಂಬರ್ ಆಫ್ ಎನಿ ವ್ಯಾಲ್ಯೂಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಸ್ಟಾರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಪ್ಲಸ್ನ ಏನಕ್ಕೆ ಯೂಸ್ ಮಾಡ್ತೀವಿ? 1 ಆರ್ ಮೋರ್ ಅಂದರೆ ಒಂದು ವ್ಯಾಲ್ಯೂ 1 ಆರ್ ಮೋರ್ ಇದ್ದರೆ ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಪ್ಲಸ್ನ ಯೂಸ್ ಮಾಡ್ತೀವಿ. ಓಕೆನಾ? ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಡೆಫಿನೇಷನ್. ಓಕೆನಾ? ಇವಾಗ ಎಕ್ಸಾಂಪಲ್ಸ್ ನೋಡೋಣ. ರೆಗ್ಯುಲರ್ ಎಕ್ಸ್ಪ್ರೆಷನ್ ಎಕ್ಸಾಂಪಲ್ಸ್, ಹೆಂಗೆ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಫೈಂಡ್ ಮಾಡೋದು ಅಂತ. ಓಕೆನಾ? ಫಸ್ಟ್ ಕ್ವೆಶನ್ ನೋಡಿ. ರೈಟ್ regular expression denoting language with strings having any number of a's and b's over alphabet equals a, b. ಓಕೆನಾ? ಏನಂತ ಕ್ವೆಶನ್ ಕೊಟ್ಟಿದ್ದಾರೆ, ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಫೈಂಡ್ ಮಾಡಬೇಕು. ಯಾವುದಕ್ಕೆ? ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಅವರು. ದಟ್ ಈಸ್ ಎನಿ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್. ಅಂದರೆ ಈ ಲ್ಯಾಂಗ್ವೇಜ್ನ ಏನು ಅಕ್ಸೆಪ್ಟ್ ಮಾಡಬೇಕು? ಎನಿ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ ಅಕ್ಸೆಪ್ಟ್ ಮಾಡಬೇಕಲ್ವಾ? ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಬರ್ಕೊಳ್ಳೋಣ. ಎನಿ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ ಅಂದರೆ ಏನಾಗುತ್ತೆ? ಫಸ್ಟು ಎಪ್ಸಿಲಾನ್ ಬರುತ್ತೆ, ಅಂದರೆ 0 ನಂಬರ್ನು ಕೂಡ ಅಕ್ಸೆಪ್ಟ್ ಮಾಡ್ಬೋದು. ಯಾಕಂದರೆ ಅವರು ಲೆಂತ್ನ ಮೆನ್ಷನ್ ಮಾಡಿಲ್ಲ, ಎಷ್ಟು ಆದರೂ ಇರ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಎನಿ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ ಅಂದರೆ ಹೆಂಗೆ ಕಾಂಬಿನೇಷನ್ ಬರುತ್ತೆ? ಎ ಬರುತ್ತೆ, ಬಿ ಬರುತ್ತೆ, ಎ ಬಿ ಬರುತ್ತೆ, ಎ ಬಿ ಬಿ ಬರುತ್ತೆ, ಬಿ ಎ ಬರುತ್ತೆ, ಈ ಥರ ಬರುತ್ತೆ ಅಲ್ವೇ ಲ್ಯಾಂಗ್ವೇಜು. ಇದಕ್ಕೆ ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ ಬರೆಯೋಣ. ರೆಗ್ಯುಲರ್ ಎಕ್ಸ್ಪ್ರೆಷನ್ ಈಕ್ವಲ್ಸ್, ನೋಡಿ ಫಸ್ಟು ಎನಿ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ ಅಂತ ಇದೆ ಅಲ್ವಾ? ಸೊ ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಅಂದರೆ ಏನು? ಯೂನಿಯನ್ ಬಿ ಅಂತ ಆಗುತ್ತೆ. ವಿಚ್ ಮೀನ್ಸ್ ಎನಿ ಕಾಂಬಿನೇಷನ್ ಆಫ್ ಎಸ್ ಆ್ಯಂಡ್ ಬೀಸ್ ಇರುತ್ತೆ. ಇವಾಗ ಎನಿ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ ಅಂದರೆ ಓಲ್ ಸ್ಟಾರ್, ಅಂದರೆ 0 ಆರ್ ಮೋರ್ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ ಅಂತ. ಓಕೆನಾ? ಇವಾಗ ಗೊತ್ತಾಯ್ತಲ್ಲ ಹೆಂಗೆ ಡಿನೋಟ್ ಮಾಡೋದು ಅಂತ. ಇಫ್ ಇನ್ ಕೇಸ್ ಇದೇ ಕ್ವೆಶನಲ್ಲಿ ಅದೇ ಥರ ಎಕ್ಸಾಂಪಲ್ ನೋಡಿ. ಇಫ್ ಇನ್ ಕೇಸ್ ಬರೀ ಎಸ್ ಅಂತ ಕೇಳಿದರೆ ಹೆಂಗೆ ಬರಿಬೇಕು? ಬರೀ ಏಸ್ ಅಂತ ಕೇಳಿದರೆ ಎ ಸ್ಟಾರ್ ಅಂತ ಬರಿಬೇಕು. ಓಕೆನಾ? ಓನ್ಲಿ ಬೀಸ್ ಅಂತ ಕೇಳಿದರೆ ಬಿ ಸ್ಟಾರು ಬರಿಬೇಕು. ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಫಾರ್ ಓನ್ಲಿ ಏಸ್, ರೆಗ್ಯುಲರ್ ಎಕ್ಸ್ಪ್ರೆಷನ್ ಫಾರ್ ಓನ್ಲಿ ಬೀಸ್. ಓಕೆನಾ? ಇದು ಫಸ್ಟ್ ಎಕ್ಸಾಂಪಲ್ ಅರ್ಥ ಆಯ್ತಾ? ಸೆಕೆಂಡ್ ಎಕ್ಸಾಂಪಲ್, ರೈಟ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಟು ಅಕ್ಸೆಪ್ಟ್ ಆಲ್ ಸ್ಟ್ರಿಂಗ್ಸ್ ಹ್ಯಾವಿಂಗ್ ಐದರ್ ಏಸ್ ಆರ್ ಬಿ ಓವರ್ ಆಲ್ಫಾಬೆಟ್ ಎ, ಬಿ ಆಫ್ ಲೆಂತ್ 1. ಇಲ್ಲಿ ಏನು ಕೊಟ್ಟಿದ್ದಾರೆ? ಈ ರೆಗ್ಯುಲರ್ ಎಕ್ಸ್ಪ್ರೆಷನು ಲ್ಯಾಂಗ್ವೇಜ್ನ ಅಕ್ಸೆಪ್ಟ್ ಮಾಡಬೇಕು. ವಿಚ್ ಮೀನ್ಸ್ ಅದರಲ್ಲಿ ಐದರ್ ಎ ಆರ್ ಬಿ ವ್ಯಾಲ್ಯೂ ಇರುತ್ತೆ. ಆಫ್ ಲೆಂತ್ 1, ಅವರು ಲೆಂತ್ನ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಎಕ್ಸಾಂಪಲ್ ಏನು? ಲೆಂತ್ ಮೆನ್ಷನ್ ಮಾಡಿಲ್ಲ, ಎನಿ ನಂಬರ್ ಆಫ್ ಅಂತ ಕೊಟ್ಟಿದ್ರು. ಸೊ ಸ್ಟಾರ್ನ ಕನ್ಸಿಡರ್ ಮಾಡಿದ್ವಿ. ಬಟ್ ಈ ಕ್ವೆಶನಲ್ಲಿ ಏನಂದರೆ ಅವರು ಲೆಂತ್ನ ಮೆನ್ಷನ್ ಮಾಡಿದ್ದಾರೆ, ಲೆಂತ್ ಈಸ್ 1 ಅಂತ. ಆವಾಗ ಹೆಂಗೆ ಬರೆಯೋದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂದರೆ ಎ ಪ್ಲಸ್ ಬಿ. ನೋಡಿ 1 ಎ 1 ಬಿ ಅಕ್ಸೆಪ್ಟ್ ಮಾಡ್ತಿದೆ. ಓಕೆನಾ? ಇಫ್ ಇನ್ ಕೇಸ್ ಇದೇ 1 ಜಾಗದಲ್ಲಿ 2 ಅಂತ ಕೊಟ್ಟಿದ್ರೆ ಹೆಂಗೆ ಬರಿಬೇಕು? ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ. ಓಕೆನಾ? ಇಫ್ ಇನ್ ಕೇಸ್ 3 ಅಂತ ಕೊಟ್ಟಿದ್ರೆ ಎ ಪ್ಲಸ್ ಬಿ, ಎ ಪ್ಲಸ್ ಬಿ, ಎ ಪ್ಲಸ್ ಬಿ. ಓಕೆನಾ? ಇದೇ ಥರ ವ್ಯಾಲ್ಯೂಸ್ ಏನಾದರೂ ಇನ್ಕ್ರೀಸ್ ಮಾಡಿ ಕೊಟ್ಟಿದ್ರೆ ಈ ಥರ ಬರ್ಕೊಂಡು ಹೋಗ್ಬೇಕು. ಓಕೆನಾ? ನೆಕ್ಸ್ಟ್, ಸೆಟ್ ಆಫ್ ಸ್ಟ್ರಿಂಗ್ಸ್ ಆಫ್ ಎಸ್ ಆ್ಯಂಡ್ ಬೀಸ್ ಎಂಡಿಂಗ್ ವಿತ್ ಎ ಬಿ ಬಿ. ಇಲ್ಲೇನು ಕೊಟ್ಟಿದ್ದಾರೆ? ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ದಟ್ ಇನ್ಕ್ಲೂಡಿಂಗ್ ಎಸ್ ಆ್ಯಂಡ್ ಬೀಸ್. ಎನಿ ಕಾಂಬಿನೇಷನ್ ಆಫ್ ಎಸ್ ಆ್ಯಂಡ್ ಬೀಸ್ ಇರುತ್ತೆ. ವಿಚ್ ಮೀನ್ಸ್ 0 ಆರ್ ಮೋರ್ ನಂಬರ್ ಆಫ್ ಕಾಂಬಿನೇಷನ್ ಆಫ್ ಎಸ್ ಆ್ಯಂಡ್ ಬೀಸ್, ಬಟ್ ಎಂಡಿಂಗ್ ವಿತ್ ಎ ಬಿ ಬಿ ಆಗಬೇಕು. ಹೆಂಗೆ ಬರೆಯೋದದು? ಎ ಪ್ಲಸ್ ಬಿ ಓಲ್ ಸ್ಟಾರ್. ಎನಿ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತಾ? ನೆಕ್ಸ್ಟ್ ಏನು? ಎಂಡಿಂಗ್ ವಿತ್ ಎ ಬಿ ಬಿ ಅಂತ ಇದೆ. ಸೊ ಎ ಬಿ ಬಿ ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್. ಓಕೆನಾ? ಸ್ಟಾರ್ಟಿಂಗ್ ಯಾವ ವ್ಯಾಲ್ಯೂನಾದರೂ ಇರ್ಬೋದು, ಬಟ್ ಎಂಡಿಂಗ್ ಎ ಬಿ ಬಿ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಸೆಟ್ ಆಫ್ ಸ್ಟ್ರಿಂಗ್ಸ್ ಆಫ್ ಎಸ್ ಆ್ಯಂಡ್ ಬೀಸ್ ಸ್ಟಾರ್ಟಿಂಗ್ ವಿತ್ ದ ಸ್ಟ್ರಿಂಗ್ ಎ ಬಿ.
ಲಾಸ್ಟ್ ಎಕ್ಸಾಂಪಲ್ ಏನು ಕೊಟ್ಟಿದ್ರು ಅವರು, ಎಂಡಿಂಗ್ ವಿತ್ ಕಂಡೀಷನ್ ಕೊಟ್ಟಿದ್ರು ಅಲ್ಲ. ಈ ಎಕ್ಸಾಂಪಲ್ ನೋಡಿ, ಸ್ಟಾರ್ಟಿಂಗ್ ವಿತ್ ಎ ಬಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ ಸ್ಟ್ರಿಂಗ್ಸ್ ಆಫ್ ಎಸ್ ಆ್ಯಂಡ್ ಬೀಸ್ ಅಂದರೆ ಎನಿ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ ಅಲ್ವಾ. ಸೊ ಎ ಪ್ಲಸ್ ಬಿ ಹೋಲ್ ಸ್ಟಾರ್ ಸ್ಟಾರ್ಟಿಂಗ್ ವಿತ್ ದ ಸ್ಟ್ರಿಂಗ್ ಎ ಬಿ. ಸ್ಟಾರ್ಟಿಂಗ್ ವಿತ್ ಅಂದರೆ ಬಿಗಿನಿಂಗಲ್ಲಿ ಎ ಬಿ ಬರುತ್ತೆ. ಓಕೆನಾ, ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್. ನೆಕ್ಸ್ಟ್, ಸೆಟ್ ಆಫ್ ಸ್ಟ್ರಿಂಗ್ಸ್ ಆಫ್ ಎಸ್ ಆ್ಯಂಡ್ ಬೀಸ್ ಹ್ಯಾವಿಂಗ್ ಎ ಸಬ್ಸ್ಟ್ರಿಂಗ್ ಆಫ್ ಎ. ಇದರಲ್ಲಿ ಏನು ಸಬ್ಸ್ಟ್ರಿಂಗ್ನ ಕೊಟ್ಟಿದ್ದಾರೆ, ವಿಚ್ ಮೀನ್ಸ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ನೋಡಿ, ಸೆಟ್ ಆಫ್ ಸ್ಟ್ರಿಂಗ್ಸ್ ಎಸ್ ಆ್ಯಂಡ್ ಬೀಸ್ ಅಂತ ಇದೆ ಅಲ್ವಾ. ಸೊ ಎ ಪ್ಲಸ್ ಬಿ ಹೋಲ್ ಸ್ಟಾರ್, ಲಾಸ್ಟಲ್ಲೂ ಕೂಡ ಎ ಪ್ಲಸ್ ಬಿ ಹೋಲ್ ಸ್ಟಾರ್, ಮಿಡಲಲ್ಲಿ ಸಬ್ಸ್ಟ್ರಿಂಗು ಎ ಎ. ಅಂದರೆ ಬಿಗಿನಿಂಗಲ್ಲೂ ಎನಿ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ ಕಾಂಬಿನೇಷನ್ ಇರ್ಬೋದು, ಎಂಡಿಂಗಲ್ಲೂ ಎನಿ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ ಕಾಂಬಿನೇಷನ್ ಇರುತ್ತೆ, ಬಟ್ ಸಬ್ಸ್ಟ್ರಿಂಗ್ ಮಾತ್ರ ಎ ಎ ಇರಬೇಕು. ಓಕೆನಾ. ನೆಕ್ಸ್ಟ್ ಇದು ನೋಡಿ, ಒಬ್ಟೈನ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಫಸ್ಟ್ ಸ್ಟ್ರಿಂಗ್ ಆಫ್ ಕನ್ಸಿಸ್ಟಿಂಗ್ ಆಫ್ ಎನಿ ನಂಬರ್ ಆಫ್ ಎಸ್ ಫಾಲೋಡ್ ಬೈ ಎನಿ ನಂಬರ್ ಆಫ್ ಬೀಸ್ ಫಾಲೋಡ್ ಬೈ ಎನಿ ನಂಬರ್ ಆಫ್ ಸಿಸ್. ಇಲ್ಲಿವರೆಗೂ ಕಂಡೀಷನ್ಸ್ ಹೆಂಗೆ ನೋಡಿದ್ವಿ, ಎನಿ ಕಾಂಬಿನೇಷನಲ್ಲಿ ಇರ್ಬೋದು ಅಂತ ನೋಡಿದ್ವಿ. ಸೊ ಇನ್ ಬಿಟ್ವೀನು ಪ್ಲಸ್ನ ಹಾಕೋತಿದ್ವಿ, ವಿಚ್ ಮೀನ್ಸ್ ಯೂನಿಯನ್ ಅಂತ. ಎ ಫಾಲೋಡ್ ಬೈ ಬಿ ಆದರೂ ಆಗ್ಬೋದು, ಬಿ ಫಾಲೋಡ್ ಬೈ ಎ ಆದರೂ ಆಗ್ಬೋದು ಅಂತ. ಬಟ್ ಈ ಕ್ವೆಶನಲ್ಲಿ ಏನಂದರೆ ಅವರು ಪರ್ಟಿಕ್ಯುಲರ್ ಆಗಿ ನಮಗೆ ಮೆನ್ಷನ್ ಮಾಡಿದ್ದಾರೆ, ಫಸ್ಟು ಎನಿ ನಂಬರ್ ಆಫ್ ಎಸ್ ಇರಬೇಕು. ಸೊ ರೆಗ್ಯುಲರ್ ಎಕ್ಸ್ಪ್ರೆಷನ್ ಎ ಸ್ಟಾರ್ ಫಾಲೋಡ್ ಬೈ ಎನಿ ನಂಬರ್ ಆಫ್ ಬೀಸ್ ಅಂದರೆ ಎ ಆದಮೇಲೆ ಬಿ ಬರಬೇಕು. ಸೊ ಬಿ ಸ್ಟಾರ್ ಫಾಲೋಡ್ ಬೈ ಎನಿ ನಂಬರ್ ಆಫ್ ಸೀಸ್. ಇದರಲ್ಲಿ ಡಿಫ್ರೆನ್ಸ್ ಅರ್ಥ ಆಯಿತು ಅಲ್ವಾ. ಇಲ್ಲಿ ಇನ್ ಬಿಟ್ವೀನ್ ಪ್ಲಸ್ ಹಾಕೋತಿಲ್ಲ, ಬಿಕಾಸ್ ಅವರು ಎನಿ ಕಾಂಬಿನೇಷನ್ ಅಂತ ಕೊಟ್ಟಿಲ್ಲ. ಇಟ್ ಶುಡ್ ಬಿ ಫಾಲೋಡ್ ಬೈ ಬಿ, ಅದಾದಮೇಲೆ ಫಾಲೋಡ್ ಬೈ ಸಿ ಅಂತಲೇ ಕೊಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ ಆಗಿ ಅದೇ ಸೀಕ್ವೆನ್ಸಲ್ಲಿ ಬರಿಬೇಕು ರೆಗ್ಯುಲರ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಎಕ್ಸಾಂಪಲ್, set of strings of A's and B's ending with either A or B. BB. Regular expression. First condition ಏನಿದೆ, set of strings of A's and B's ಅಂದರೆ any number of A's and B's. So A plus B whole star. Ending with A or BB. ಎಂಡಿಂಗ್ ಏನಾಗಬೇಕು, ಎ ಇಂದ ಎಂಡ್ ಆಗಬೇಕು ಆರ್ ಬಿ ಬಿ ಇಂದ ಎಂಡ್ ಆಗಬೇಕು. ಸೊ ಎ ಪ್ಲಸ್ ಬಿ ಬಿ. ಓಕೆನಾ. ನೆಕ್ಸ್ಟ್ ಎಕ್ಸಾಂಪಲ್, ಸೆಟ್ ಆಫ್ ಸ್ಟ್ರಿಂಗ್ ಕನ್ಸಿಸ್ಟಿಂಗ್ ಆಫ್ ಈವನ್ ನಂಬರ್ ಆಫ್ ಎಸ್ ಫಾಲೋಡ್ ಬೈ ಆಡ್ ನಂಬರ್ ಆಫ್ ಬೀಸ್. ಇಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ, ಸ್ಟ್ರಿಂಗ್ಸಲ್ಲಿ ಈವನ್ ನಂಬರ್ ಆಫ್ ಎಸ್ ಇರಬೇಕು, ಅದಾದಮೇಲೆ ಇಟ್ ಶುಡ್ ಬಿ ಫಾಲೋಡ್ ಬೈ ಆಡ್ ನಂಬರ್ ಆಫ್ ಬೀಸ್ ಅಂತ ಕೊಟ್ಟಿದ್ದಾರೆ. ಇವಾಗ ಈವನ್ ನಂಬರ್ ಅಂದರೆ ಏನು, 0, 2, 4, 6, 8 ಅಲ್ವಾ, ಇದು ಈವನ್ ನಂಬರು. ಈ ಫಾರ್ಮಲ್ಲಿ ಎಸ್ ಇರಬೇಕು. ಬೀಸ್ ಯಾವ ಫಾರ್ಮಲ್ಲಿ ಇರಬೇಕು, 1, 3, 5, 7, 9 ಈ ಫಾರ್ಮಲ್ಲಿ ಬೀಸ್ ಇರಬೇಕು. ಅಂದರೆ ಫಸ್ಟು ಎಸೇ ಬರಬೇಕು, ಅದಾದಮೇಲೆ ಬೀಸ್ ಬರಬೇಕು. ಓಕೆನಾ. ಫಸ್ಟ್ ಇವಾಗ ಈವನ್ ನಂಬರಲ್ಲಿ 0 ಬರಬೇಕಂದ್ರೆ ಹೆಂಗೆ ಬರಿಬೇಕು, ಏನ ಎ ಸ್ಟಾರ್ ಬರಬೇಕಲ್ವಾ. ಅಂದರೆ 0, ಇವಾಗ 0 ಹಾಕ್ಕೊಂಡ್ರೆ ಇಲ್ಲಿ 0 ಆಗುತ್ತೆ. ಇಫ್ ಇನ್ ಕೇಸ್ ಇಲ್ಲಿ 1 ಹಾಕ್ಕೊಂಡ್ರೆ ಏನಾಗುತ್ತೆ, ಎ 1 ಆಗಿಬಿಡುತ್ತೆ. ಸೊ ಅದು ಈವನ್ನ ಆಕ್ಸೆಪ್ಟ್ ಮಾಡಲ್ಲ. ಸೊ ಸ್ಟಾರ್ಟಿಂಗ್ ವಿತ್ ಎ ಹೋಲ್ ಸ್ಟಾರ್ ಅಂತ ತೊಗೊಂಡ್ರೆ, ಇಫ್ 0 ತೊಗೊಂಡ್ರೆ 0 ಆಗುತ್ತೆ. ಇಫ್ ಸ್ಟಾರ್ ಪ್ಲೇಸಲ್ಲಿ 1 ತೊಗೊಂಡ್ರೆ ಎ ಎ ಆಗುತ್ತೆ. 2 ತೊಗೊಂಡ್ರೆ ಏನಾಗುತ್ತೆ, ಎ ಎ ಎ ಎ ಆಗುತ್ತೆ. ನೆಕ್ಸ್ಟು 3 ತೊಗೊಂಡ್ರೆ ಏನಾಗುತ್ತೆ, 3 2s 6 ಎಸ್ ಆಗುತ್ತೆ ಅಲ್ವಾ. ಸೊ ಇದು ಈವನ್ ನಂಬರ್ ಆಫ್ ಎಸ್ನ ಕಂಡೀಷನ್ನ ಫಾಲೋ ಮಾಡ್ತಿದೆ. ನೆಕ್ಸ್ಟ್ ಏನಿದೆ, ಫಾಲೋಡ್ ಬೈ ಆಡ್ ನಂಬರ್ ಆಫ್ ಬೀಸ್ ಅಂತ ಇದೆ. ಇವಾಗ ಬೀಸ್ ಆಡ್ ನಂಬರ್ ಹೆಂಗೆ ತೊಗೊಳ್ಳೋದು, ಫಸ್ಟ್ ಈವನ್ ಬರ್ಕೊಳ್ಳೋದು, ಈವನ್ ಇಂಟು ಆಡ್. ಅಂದರೆ ನೋಡಿ, ಇವಾಗ ಬಿ ಬಿ ಹೋಲ್ ಸ್ಟಾರ್ ಇದೆಯಾ, ಇವಾಗ ಏನಾದರೂ ಇಲ್ಲಿಗೆ 0 ಅಂತ ತೊಗೊಂಡ್ರೆ 0, ಇಲ್ಲಿ ಬಿ ಬರುತ್ತೆ. ಸೊ 0 ಆಗುತ್ತೆ. ನೆಕ್ಸ್ಟು 1 ಅಂತ ತೊಗೊಂಡ್ರೆ ಬಿ ಬಿ ಎಕ್ಸೆಪ್ಟ್ ಇಲ್ಲೊಂದು ಬಿ ಇರುತ್ತೆ. ಸೊ 3 ಆಗುತ್ತೆ. 3 ಈಸ್ ಆಡ್ ನಂಬರ್. ಓಕೆನಾ. ಇವಾಗ ಏನಾದರೂ 2 ಅಂತ ತೊಗೊಂಡ್ರೆ 4 ಬೀಸ್ ಬರುತ್ತಾ ಬ್ರ್ಯಾಕೆಟಲ್ಲಿ, ಔಟ್ಸೈಡ್ 1 ಇದೆ. ಸೊ 5 ಆಗುತ್ತೆ. ಸೊ ಈವನ್ ಇಂಟು ಆಡ್ ಮಾಡಿದ್ರೆ ಏನಾಗುತ್ತೆ, ಆಡ್ ವ್ಯಾಲ್ಯೂಸ್ ಬರುತ್ತೆ. ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್. ಓಕೆನಾ. Obtain an regular expression to accept the words with 2 or more letter but beginning and ending with the same letter where alphabet equals a, b. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಏನು ಕೊಟ್ಟಿದ್ದಾರೆ ಇಲ್ಲಿ,
ಒಬ್ಟೈನ್ ಅಂಡ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಕ್ಸೆಪ್ಟ್ ದ ವರ್ಡ್ಸ್ ವಿತ್ 2 or more ಲೆಟರ್, ಅಂದರೆ ಸ್ಟಾರ್ಟಿಂಗ್ ವಿತ್ 2 ಲೆಟರ್ಸ್ ಇರಬೇಕು, ಅದಾದಮೇಲೆ ಎಷ್ಟು ಕಾಂಬಿನೇಷನ್ ಆಫ್ ಲೆಟರ್ಸು ಇರ್ಬೋದು. ಬಟ್ ಬಿಗಿನಿಂಗ್ ಆ್ಯಂಡ್ ಎಂಡಿಂಗ್ ವಿತ್ ದ ಸೇಮ್ ಲೆಟರ್, ಅಂದರೆ ಸ್ಟಾರ್ಟಿಂಗ್ ಲೆಟರ್ ಏನಿರುತ್ತೆ ಅದೇ ಎಂಡಿಂಗಲ್ಲಿ ಕೂಡ ಇರಬೇಕು. ಓಕೆನಾ. ಇಲ್ಲಿ ಆಲ್ಫಾಬೆಟ್ಸ್ ಏನಿದೆ, 2 ಆಲ್ಫಾಬೆಟ್ಸ್ ಇದೆ. ಫಸ್ಟ್ ಒಂದು ಆಲ್ಫಾಬೆಟಿಗೆ ಬರೆಯೋಣ. ನೋಡಿ, ರೆಗ್ಯುಲರ್ ಎಕ್ಸ್ಪ್ರೆಷನ್ ಈಕ್ವಲ್ಸ್ ಸ್ಟಾರ್ಟಿಂಗ್ ವಿತ್ ಎ ಎಂಡಿಂಗ್ ವಿತ್ ಎ, ಸ್ಟಾರ್ಟಿಂಗ್ ವಿತ್ ಬಿ ಎಂಡಿಂಗ್ ವಿತ್ ಬಿ. ಓಕೆನಾ, 2 ಆಲ್ಫಾಬೆಟ್ಗೂ ಬರೋದ್ವಾ. ಇನ್ ಬಿಟ್ವೀನು ಎನಿ ನಂಬರ್ ಆಫ್ ಕಾಂಬಿನೇಷನ್ ಆಫ್ ಎಸ್ ಆ್ಯಂಡ್ ಬೀಸ್ ಇರ್ಬೋದಲ್ವಾ. ಸೊ ಇದು ಅಷ್ಟೇ, ಇದೆರಡನ್ನು ಯೂನಿಯನ್ ಮಾಡಿದ್ರೆ ಈ ಕ್ವೆಶನ್ಗೆ ನಮಗೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಬಂತು. ಓಕೆನಾ. ನೆಕ್ಸ್ಟ್ ಕ್ವೆಶನ್, ಒಬ್ಟೈನ್ ದ ರೆಗ್ಯುಲರ್ ಎಕ್ಸ್ಪ್ರೆಷನ್ ಫಾರ್ ದ ಲ್ಯಾಂಗ್ವೇಜ್. ಇದರಲ್ಲಿ ಏನಂದರೆ ಲ್ಯಾಂಗ್ವೇಜ್ನ ಕೊಟ್ಬಿಟ್ಟಿದ್ದಾರೆ ಅವರು. ಇಲ್ಲ ಫುಲ್ಲು ಎಕ್ಸಾಂಪಲ್ಸಲ್ಲಿ ಹಿಂಗೆ ನೋಡಿದ್ವಿ, ಸ್ಟೇಟ್ಮೆಂಟಲ್ಲಿ ಅವರು ಮೆನ್ಷನ್ ಮಾಡಿದರು ಎಷ್ಟು ನಂಬರ್ ಆಫ್ ಎಸ್ ಇರಬೇಕು ಆ್ಯಂಡ್ ಎಷ್ಟು ನಂಬರ್ ಆಫ್ ಬೀಸ್ ಇರಬೇಕು ಅಂತ. ಇದರಲ್ಲಿ ಏನಂದರೆ ಅವರು ಲ್ಯಾಂಗ್ವೇಜ್ನ ಮೆನ್ಷನ್ ಮಾಡಿದ್ದಾರೆ. ಈ ಲ್ಯಾಂಗ್ವೇಜಿಗೆ ತಕ್ಕನಾಗಿ ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಬರಿಬೇಕು. ಫಸ್ಟು ನೋಡಿ, ಎ ಪವರ್ ಎನ್ ಬಿ ಪವರ್ ಎಮ್ ಸಚ್ ದಟ್ ಎಮ್ ಪ್ಲಸ್ ಎನ್ ಈಸ್ ಈವನ್. ಅಂದರೆ ಎಮ್ ಪ್ಲಸ್ ಎನ್ ಮಾಡಿದ್ರೆ ಇಟ್ ಶುಡ್ ಬಿ ಈಕ್ವಲ್ಸ್ ಟು ಈವನ್ ನಂಬರ್ ಹೋಗಬೇಕು. ಅಂದರೆ ಎ ನಂಬರ್ಸ್ ಎಷ್ಟಿರಬೇಕು, ಈವನ್ ಇರಬೇಕು, ಬಿ ನಂಬರ್ಸ್ ಎಷ್ಟಿರಬೇಕು, ಈವನ್ ಇರಬೇಕು. ಸೊ ದಟ್ ಏನಾಗುತ್ತೆ, ಎಮ್ ಪ್ಲಸ್ ಎನ್ ಮಾಡಿದಾಗ ಈವನ್ ವ್ಯಾಲ್ಯೂ ಬರುತ್ತೆ ಅಲ್ವಾ. ಇವಾಗ 1+1 ಅಂದರೆ ಈವನ್ ವ್ಯಾಲ್ಯೂ ಆಗುತ್ತಾ. ನೆಕ್ಸ್ಟ್ 2+2 ಅಂದರೆ ಈವನ್ ವ್ಯಾಲ್ಯೂ ಆಗುತ್ತಾ. ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ, ಈವನ್ ವ್ಯಾಲ್ಯೂ ಬರುತ್ತೆ. ಸೊ ಇದಕ್ಕೆ ಈವನ್ ವ್ಯಾಲ್ಯೂ ಮಾಡೋದಕ್ಕೆ ಇಲ್ಲಿ 2 ಕಂಡೀಷನ್ನ ಫಾಲೋ ಮಾಡ್ಬೋದು. ಈವನ್ ಪ್ಲಸ್ ಈವನ್ ಮಾಡ್ಕೋಬೋದು, ಆವಾಗ ಈವನ್ ವ್ಯಾಲ್ಯೂನೇ ಬರುತ್ತೆ. ಆಡ್ ಪ್ಲಸ್ ಆಡ್ ಮಾಡಿದ್ರೆ ಈವನ್ ವ್ಯಾಲ್ಯೂ ಬರುತ್ತೆ. ನೋಡಿ, ಇಲ್ಲೇ ಎಕ್ಸಾಂಪಲ್ ಬರ್ತಿದ್ದೀನಿ. ಇದರಲ್ಲಿ ನೋಡಿ, ಆಡ್ ವ್ಯಾಲ್ಯೂ 1 1 1+1 ಮಾಡಿದ್ರೆ ಈವನ್ ವ್ಯಾಲ್ಯೂ ಬರ್ತಿದ್ಯಾ. ಈವನ್ ಪ್ಲಸ್ ಈವನ್ ಮಾಡಿದ್ರು ನೋಡಿ, 2+2 ಮಾಡಿದ್ರೆ ಈವನ್ ವ್ಯಾಲ್ಯೂ ಬರ್ತಿದ್ಯಾ. ಇವೆರಡು ಕಂಡೀಷನ್ನ ಫಾಲೋ ಮಾಡಿಕೊಂಡು ನಾವು ಇದಕ್ಕೆ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಬರಿಬೋದು. ನೋಡಿ, ರೆಗ್ಯುಲರ್ ಎಕ್ಸ್ಪ್ರೆಷನ್ ಫಸ್ಟ್ ಈವನಿಗೆ ಬರೆಯೋಣ. ಈವನ್ ಪ್ಲಸ್ ಈವನ್, ಸೊ ಎ ಹೋಲ್ ಸ್ಟಾರ್. ಇಲ್ಲಿ ಏನಕ್ಕೆ 2 A's ತಗೊಂಡೆ ಅಂತ ಗೊತ್ತಾಯಿತು ಅಲ್ವಾ. ಏನಕ್ಕೆ ಅಂದರೆ ಫಸ್ಟು ಈವನ್ನ ಎಲ್ಲಿಂದ ಸ್ಟಾರ್ಟ್ ಮಾಡೋದು, ನಾವು 2 ಇಂದನೇ ಸ್ಟಾರ್ಟ್ ಮಾಡ್ತೀವಿ. ಸೊ 2 ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಿ ಹೋಲ್ ಸ್ಟಾರ್. ಇವಾಗ ಆಡ್ ಪ್ಲಸ್ ಆಡಿಗೆ ಬರೆಯೋಣ. ಎ ಆಫ್ ಎ ಹೋಲ್ ಸ್ಟಾರ್, ಬಿ ಆಫ್ ಬಿ ಹೋಲ್ ಸ್ಟಾರ್. ಈ ಎರಡನ್ನು ಯೂನಿಯನ್ ಮಾಡೋದು. ಓಕೆನಾ. ರೆಗ್ಯುಲರ್ ಎಕ್ಸ್ಪ್ರೆಷನ್ ಹೆಂಗೆ ಬರ್ಕೊಳ್ಳೋದು ಈಕ್ವೇಷನಿಗೆ ಅಂತ ಗೊತ್ತಾಯಿತು ಅಲ್ವಾ. ನೆಕ್ಸ್ಟ್ ನೋಡಿ, obtain and regular expression for the language a power 2n b power 2m n greater than or equals to 0 m greater than or equals to 0. ಅಂದರೆ a power 2n ಅಂದರೆ ನೋಡಿ, a power 2 n ವ್ಯಾಲ್ಯೂ ಏನು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಅಂದರೆ ಫಸ್ಟು 0ನೇ ಬರುತ್ತೆ. ಅಂದರೆ a ಪವರ್ 0 ಅಂದರೆ ಏನಾಗುತ್ತೆ, ಎಪ್ಸೊಲೋನ್. ಅಂದರೆ 0 ಆರ್ ಮೋರ್ ನಂಬರ್ ಆಫ್ ಏಸ್ ಇರುತ್ತೆ, ಬಟ್ ಇಟ್ ಶುಡ್ ಬಿ ಮಲ್ಟಿಪಲ್ ಆಫ್ 2 ಅಂತ ಇರುತ್ತೆ. ನೆಕ್ಸ್ಟ್ ಬಿ ಆಲ್ಸೋ ಸೇಮ್ ಹಂಗೆ ತೊಗೋಬೇಕಾಗತ್ತೆ. ಓಕೆನಾ. ಇದನ್ನು ಹೆಂಗೆ ಬರೆಯೋದು ನೋಡಿ, ರೆಗ್ಯುಲರ್ ಎಕ್ಸ್ಪ್ರೆಷನ್ ಫಸ್ಟು ಸ್ಟಾರ್ಟಿಂಗ್ ಮಲ್ಟಿಪಲ್ ಆಫ್ 2 ಅಂದರೆ ಎ ಹೋಲ್ ಸ್ಟಾರ್ ಅಂದರೆ 0 ಆರ್ ಮೋರ್ ನಂಬರ್, ಬಿ ಹೋಲ್ ಸ್ಟಾರ್. ಓಕೆನಾ. ಇದಕ್ಕೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಬರೆಯೋದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಎಕ್ಸಾಂಪಲ್, obtain and regular expression for the following language L equals a power n, b power n, c power p such that n less than or equals to 4, m greater than or equals to 2, p less than or equals to 2. ಈ ಥರ ಕಂಡೀಷನ್ಸ್ನ ಕೊಟ್ಟಾಗ ನೀಟಾಗೆ ನೋಡಿಕೊಂಡು ಸಾಲ್ವ್ ಮಾಡಿ. ಓಕೆನಾ. ಫಸ್ಟ್ ಏನು ಕೊಟ್ಟಿದ್ದಾರೆ, 3 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಎ ಶುಡ್ ಬಿ ಫಾಲೋಡ್ ವಿತ್ ಬಿ ಈಸ್ ಫಾಲೋಡ್ ವಿತ್ ಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಫಸ್ಟ್ ಇವಾಗ ಎದನ್ನು ಕಂಪ್ಲೀಟ್ ಮಾಡೋಣ. ಎ ಪವರ್ ಎನ್ ಅಂತ ಕೊಟ್ಟಿದ್ದಾರೆ. ಸಚ್ ದಟ್ ಎನ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 4. ಅಂದರೆ ಎನ್ ವ್ಯಾಲ್ಯೂ ಲೆಸ್ ದ್ಯಾನ್ 4 ಇರಬೇಕು ಆರ್ ಈಕ್ವಲ್ಸ್ ಟು 4 ಇರಬೇಕು. ಲೆಸ್ ದ್ಯಾನ್ 4 ಅಂದರೆ ಏನೇನು ಬರುತ್ತೆ ನೋಡಿ, ಫಸ್ಟ್ 4ಇಂದ ಬರ್ಕೊಂಡು ಹೋಗೋಣ. 4 A's ಬರುತ್ತಾ, ಅದಾದಮೇಲೆ ಅದಕ್ಕೂ ಮುಂಚೆ 3 A's ಬರುತ್ತಾ, 2 A's ಬರುತ್ತಾ, 1 A ಬರುತ್ತಾ. ಲೆಸ್ ದ್ಯಾನ್ 4 ಅಂದರೆ 0ನೂ ಬರುತ್ತೆ ಅಲ್ವಾ. ಸೊ ಲ್ಯಾಂಬ್ಡಾಯಿಂದ ರೆಪ್ರೆಸೆಂಟ್ ಮಾಡೋಣ. ಸೊ ಇದು ಲ್ಯಾಂಗ್ವೇಜ್ ಅಲ್ವಾ, ಗೊತ್ತಾಯ್ತಲ್ವಾ ಹೆಂಗೆ ಬರ್ಕೊಂಡೆ ಅಂತ. ಸೊ ರೆಗ್ಯುಲರ್ ಎಕ್ಸ್ಪ್ರೆಷನ್ ನೋಡಿ, ಎಗ್ ಫಸ್ಟ್ ಬರಿತಾ ಇದ್ದೀನಿ. ಲ್ಯಾಂಬ್ಡಾ ಪ್ಲಸ್
ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಓಕೆನಾ. ಇದು ಎಗೆ ನೋಡಿ ಎ ಪವರ್ ಎನ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 4 ಇದೆ, ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 4 ನಂಬರ್ ಆಫ್ ಎ ವ್ಯಾಲ್ಯೂ ಇರಬೇಕು. ಇವಾಗ 0 ಅಂದರೆ ಲೆಸ್ ದ್ಯಾನ್ 4 ಅಲ್ವಾ, 1 ಅಂದರೆ ಲೆಸ್ ದ್ಯಾನ್ 4 ಅಲ್ವಾ, 2 ಅಂದರೆ ಲೆಸ್ ದ್ಯಾನ್ 4 ಅಲ್ವಾ, 3 ಅಂದರೆ ಲೆಸ್ ದ್ಯಾನ್ 4 ಅಲ್ವಾ, 4 ಅಂದರೆ ಈಕ್ವಲ್ಸ್ ಟು 4 ಅಲ್ವಾ. ನೋಡಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಕಂಡೀಷನ್ನು ಕೊಟ್ಟಿದ್ದಾರೆ, ಕಂಡೀಷನ್ನ ನೀಟಾಗಿ ನೋಡಿಕೊಂಡು ಬರಿಬೇಕು ಓಕೆನಾ. ನೆಕ್ಸ್ಟ್ ಇವಾಗ ಎ ಇಸ್ ಫಾಲೋಡ್ ಬೈ ಬಿ ಅಲ್ವಾ, ಬಿ ವ್ಯಾಲ್ಯೂಸ್ನ ಬರಿಬೇಕು. ಬಿದೇನು ಕೊಟ್ಟಿದ್ದಾರೆ, ಎಮ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಅಂತ ಕೊಟ್ಟಿದ್ದಾರೆ. ಸೊ ಬಿ ಪವರ್ ಎಮ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಅಂದರೆ ಈ ವ್ಯಾಲ್ಯೂ ಬಿ ವ್ಯಾಲ್ಯೂ ಏನಿದೆ ಅದು ಈಕ್ವಲ್ಸ್ ಟು 2 ಆಗಿರಬೇಕು, ಅದಕ್ಕಿಂತ ಜಾಸ್ತಿ ಆಗಿರ್ಬೋದು. ವಿಚ್ ಮೀನ್ಸ್ ಬಿ ಸ್ಟಾರ್. ಇಲ್ಲಿ ಏನಕ್ಕೆ 2 ನಂಬರ್ ಆಫ್ ಬೀಸ್ ಹಾಕೊಂಡು ಸ್ಟಾರ್ ಹಾಕೊಂಡಿಲ್ಲ ಅಂತ ನಿಮಗೆ ಡೌಟ್ ಬರ್ಬೋದು. ನೋಡಿ ಇವಾಗ ಏನಾದರೂ ನಾನು ಬಿ ಸ್ಟಾರ್ ಹಾಕೊಂಡ್ರೆ ಏನಾಗುತ್ತೆ, ಇಫ್ ಇನ್ ಕೇಸ್ ಬಿ ವ್ಯಾಲ್ಯೂ 0 ಆಗಿಬಿಟ್ರೆ ಓನ್ಲಿ 1 ವ್ಯಾಲ್ಯೂ ಬಿ ಉಳ್ಕೊಳ್ಳುತ್ತೆ. ಆದರೆ ಇಲ್ಲಿ ಕಂಡೀಷನ್ ಏನಾಗಿದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 2 ಆಗಿರಬೇಕು. ಈ ಥರ ತಗೊಂಡಾಗ ನೋಡಿ ಬಿ ಹೋಲ್ ಪವರ್ 0 ತಗೊಂಡ್ರು ಕೂಡ ಇಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 2 ಸ್ಯಾಟಿಸ್ಫೈ ಆಗ್ತಿದೆ ಓಕೆನಾ. ಸೊ ಇದಕ್ಕೆ 3 ಬೀಸ್ನ ಬರ್ಕೊಂಡು ಹೋಲ್ ಸ್ಟಾರ್. ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 2 ಇದ್ದಾಗ ಆ ನಂಬರ್ಸ್ನ ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಬಿ ಹಾಕ್ಕೊಂಡು ಅದಕ್ಕೆ ಕ್ಲೀನ್ ಕ್ಲೋಷರ್ನ ಹಾಕ್ಕೊಳ್ಳಿ ಓಕೆನಾ. ನೆಕ್ಸ್ಟ್ ಸಿ ಪವರ್ ಪಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಅಂದರೆ ಲ್ಯಾಂಬ್ಡಾ ಪ್ಲಸ್ ಸಿ ಪ್ಲಸ್ ಸಿ ಓಕೆನಾ. ಗೊತ್ತಾಯಿತು ಅಲ್ವಾ ಇದನ್ನ ಹೆಂಗೆ ಬರ್ಕೊಂಡೆ ಅಂತ. ನೋಡಿ ಲ್ಯಾಂಬ್ಡಾ ಅಂದರೆ ಈಸ್ ಲೆಸ್ ದ್ಯಾನ್ 2 ಅಲ್ವಾ, ಸಿ ಅಂದರೆ 1C ಅಂದರೆ ಲೆಸ್ ದ್ಯಾನ್ 2 ಅಲ್ವಾ, 2C ಅಂದರೆ ಈಕ್ವಲ್ಸ್ ಟು 2 ಅಲ್ವಾ. ನೆಕ್ಸ್ಟ್ ಎಕ್ಸ್ಕ್ಲೂಡ್ ಆಗೋದಕ್ಕಾಗಲ್ಲ, ಯಾಕಂದರೆ ಅವ್ರ ಕಂಡೀಷನ್ ಕೊಟ್ಟಿರೋದು ಇಟ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಅಂತ ಓಕೆನಾ. ಈ ಥರ ಪ್ರಾಬ್ಲಮ್ಸು ನಿಮಗೆ ಎಕ್ಸಾಮಲ್ಲಿ ಪಕ್ಕ ಬರುತ್ತೆ. ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಫೈಂಡ್ ಮಾಡೋದಕ್ಕೆ ಇದಕ್ಕೆ ಸಬ್ ಕ್ವೆಶನ್ಸ್ನ ಕೊಡ್ತಾರೆ ಓಕೆನಾ 1 ಕ್ವೆಶನ್ಗೆ. ಆ್ಯಂಡ್ ಆಲ್ಸೋ ಡೆಫಿನೇಷನ್ ಕೂಡ ತುಂಬ ಇಂಪಾರ್ಟೆಂಟ್, ಅದನ್ನು ಕೂಡ ಮಿಸ್ ಮಾಡದೆ ಓದ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನಿಮಗೆ ಯಾವುದಾದ್ರೂ ಟಾಪಿಕ್ಸ್ನ ಸಾಲ್ವ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆನಾ. ಥ್ಯಾಂಕ್ ಯು.